ಹಾಯ್ ಸ್ನೇಹಿತರೆ, ಇವತ್ತೇ ಆಂಧ್ರ ಪಪ್ಪು ಮಾಡುವುದಂತ ಹೇಗಂತ ನಾನು ಹೇಳ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಅಂದರೆ ನಿಮಗೆ ಎಷ್ಟು ಜನಕ್ಕೆ ಬೇಕಂತ ಅಷ್ಟು ಇದು ಬೇಳೆ ತೊಗೊಳ್ಳಿ. ಅಂದರೆ ನನಗೆ ಒಬ್ಬನೇ ಇರೋದು, ನನಗೆ ಸದ್ಯಕ್ಕೆ ಒಬ್ಬನೇ ಇರೋದು, ಅದಕ್ಕೆ ನಾನು ಒಂದು 5 ಸ್ಪೂನ್ ತೊಗೊಂಡಿದ್ದೆ. ಆಮೇಲೆ ಬೇಕಾಗೋದು ಇದು ಪಾಲಕ್ ಸೊಪ್ಪು, ಆಮೇಲೆ 3 ಟೊಮೆಟೊ, ಅಂದರೆ 2 ಸಣ್ಣ ಟೊಮೆಟೊ, ಮತ್ತೊಂದು ಸ್ವಲ್ಪ ದೊಡ್ಡ ತೊಗೊಂಡಿದ್ದೆ, ಮತ್ತು 2 ಈರುಳ್ಳಿ. ಸದ್ಯಕ್ಕೆ ಇದನ್ನು ಈಗ ಸಣ್ಣಕ್ಕೆ ಕಟ್ ಮಾಡೋಣ. ಈ ಥರ ಕಟ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ದೊಡ್ಡಗಿರ್ಬೇಕು, ಟೊಮೆಟೊ ಸ್ವಲ್ಪ. ಆಮೇಲೆ ಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಈ ಥರ ಅಗಲ ಥರ ಮಿಡ್ಲು ಸಿಗದು ಮಾಡ್ಕೋಬೇಕು. ಆಮೇಲೆ ಬೇಳೆನ ಈಗ 1 ತಾಸು ಅಥವಾ 1.5 ತಾಸು ನೆನೆಸಿಟ್ರೆ ಸ್ವಲ್ಪ ಮೆದುವಾಗಿ ಬರ್ತದೆ. ಅದನ್ನೇ ಆಮೇಲೆ ಕುಕ್ಕರ್ಗೆ ಹಾಕಿ ಸೀಟಿ ಹೊಡಿಸ್ಬೇಕು, ಒಂದು 5ರಿಂದ 6. ಅಂದರೆ ಸ್ವಲ್ಪ ಮೆದು ಇದ್ದರೆ ಸ್ವಲ್ಪ ಮ್ಯಾಶ್ ಮಾಡಬೇಕಾಗ್ತದೆ. ಸ್ವಲ್ಪ ಮ್ಯಾಶ್ ಮಾಡಿ ಆಮೇಲೆ ಒಗ್ಗರಣೆ ಹೇಗಾಗೋದಂತ ನಿಮಗೆ ತಿಳಿಸ್ಕೊಡ್ತೇನೆ. ನಿಮ್ಮ ಖಾರಕ್ಕೆ ಎಷ್ಟು ಅನುಗುಣವಾಗಿ ನಿಮಗೆ ಮೆಣಸು ತೊಗೋಬೇಕು, ಅದು ಎಷ್ಟು ಜನಕ್ಕೆ ಮಾಡ್ತೀರಿ ಅಂತ. ಈಗ ನಾನು ಸದ್ಯಕ್ಕೆ ಇರೋದು ಒಬ್ಬನೇ. ನನಗೆ ಈಗ ನೈಟಿಗೆ ಒಂದು, ಆಮೇಲೆ ನಾಳೆ ನೈಟ್ ತನಕ ಸಾಕು. ಅಂದರೆ ಖಾಲಿ ಆಗ್ತದೆ. ಈಗ ಇವತ್ತು ರೈಸಿಗೆ ಊಟ ಮಾಡಿದ್ರೆ ಮತ್ತು ನಾಳೆ ದೋಸೆಗೆ ಎಲ್ಲದಕ್ಕೂ ಆಗ್ತದೆ. ನಿಮಗೆ ಚಪಾತಿ, ದೋಸೆ ಎಲ್ಲದಕ್ಕೂ ಬರ್ತದೆ. ಈ ರೀತಿ ಕುಕ್ಕರ್ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ತೊಗೊಳ್ತೇನೆ, ಸಣ್ಣದಾದರೆ ಅದು ಸ್ವಲ್ಪ ಮಿಷಿ ಆಗಿಬಿಡ್ತದೆ. ಅದಕ್ಕೆ ಈ ಕುಕ್ಕರಿಗೆ ಏನಂದರೆ ಎಲ್ಲದೂ ಹಾಕಬೇಕು. ಬೇಳೆ ಹಾಕಬೇಕು. ಒಬ್ಬನೇ ಈಗ ಹಿಡ್ಕೊಂಡಿದ್ದು ಸ್ವಲ್ಪ ಕಷ್ಟ, ಒಂದೇ ಕೈಯಲ್ಲಿ ಮಾಡೋದು. ಆದರೆ ನಿಮಗೆ ಸಲುವಾಗಿ ತೋರಿಸ್ತೇನೆ. ಯಾವತ್ತೂ ಬೇಳೆ ಹಾಕಿ ಇದು ಕುಕ್ಕರಲ್ಲಿ ಸೀಟಿ ಹೊಡಿಸ್ಬೇಕು. ಉಪ್ಪು ಮತ್ತು ಏನು ಹಾಕ್ಬಾರ್ದು, ಜಸ್ಟು ಸ್ವಲ್ಪ ಎಣ್ಣೆ, ಅಂದರೆ ಸ್ವಲ್ಪ ಅರಿಶಿನ ಹಿಟ್ಟು ಹಾಕಬೇಕಾಗ್ತದೆ. ಇಲ್ಲಾಂದರೆ ಅದು ಉಪ್ಪೆಲ್ಲ ಹಾಕಿದರೆ ಬೇಳೆ ಬೇಗ ಇದಾಗೋದಿಲ್ಲ, ಅಂದರೆ ಮೆತ್ತಗೆ ಬರೋದಿಲ್ಲ. ನೋಡಿ, ಎಲ್ಲ ಹಾಕ್ತಿದ್ದೀವಿ. ಪಾಲಕ್ ಸೊಪ್ಪು, ಚೆನ್ನಾಗಿ ಬರ್ತದೆ. ನಾನು ಇದು 3-4 ಸಲ ಟ್ರೈ ಮಾಡಿದ್ದೇನೆ. ಬೇಗನೂ ಆಗ್ತದೆ, ಏನಿಲ್ಲ, ಒಂದು 6 ಸೀಟಿ ಹೊಡೆಸ್ಬಿಟ್ರೆ ಒಳ್ಳೆ ಮೆದುವಾಗಿ ಒಳ್ಳೆ ಮಾಡೋದು, ತಿನ್ನೋದು, ಬಾರಿಸೋದು ಆಗ್ಬಿಡ್ತದೆ. ಈರುಳ್ಳಿ,